ಒಂದು ಅಂಥ ರಾತ್ರಿ ಇಡೀ ಹಳ್ಳಿ ಸ್ತಬ್ಧ. ಯಾರೂ ಮಾತನಾಡಲಿಲ್ಲ, ಯಾರೂ ನಡೆಯಲಿಲ್ಲ. ಈ ಹಳ್ಳಿಯ ಮೌನ ಕೇವಲ ಮೌನವಲ್ಲ, ಅದೊಂದು ಎಚ್ಚರಿಕೆ ಎಂದು ಹೇಳಲಾಗ್ತದೆ. ಈ ರಾತ್ರಿ ಹಲವು ವರ್ಷಗಳಿಂದ ಮರುಕಳಿಸ್ತಳಿಸುತ್ತಿದೆ ಮತ್ತು ಬಂದಾಗಲೆಲ್ಲ ಅನೇಕರನ್ನು ತನ್ನ ಕತ್ತಲೆಯಲ್ಲಿ ಮುಳುಗಿಸುತ್ತದೆ. ಈ ರಾತ್ರಿ ಯಾರು ಮನೆಯಿಂದ ಹೊರಬರ್ತಾರೋ ಅವರು ಮತ್ತೆಂದೂ ಮನೆಗೆ ಮರಳಲಿಲ್ಲ. ಯಾವುದೋ ಕಪ್ಪು ಶಕ್ತಿ, ಕಾಳಿ ಶಕ್ತಿ ಅವರನ್ನು ಬೆನ್ನಟ್ಟುತ್ತದೆ ಎಂದು ಅನೇಕರು ಹೇಳುವುದನ್ನು ಕೇಳಿದ್ದೇವೆ. ಕೇಳಿ ಕೇಳಿ, ಎಲ್ಲರೂ ಕೇಳಿ, ಇಂದು ಆ ಕಪ್ಪು ರಾತ್ರಿ. ಎಲ್ಲರೂ ಗಮನವಿಟ್ಟು ಕೇಳಿ, ಮನೆಯಿಂದ ಹೊರಗೆ ಬರಬೇಡಿ. ಏನೇ ಆದರೂ ಇಂದು ರಾತ್ರಿ ಮನೆಯ ಕಿಟಕಿ ಮತ್ತು ಬಾಗಿಲುಗಳನ್ನು ಮುಚ್ಚಿಕೊಳ್ಳಿ. ಸಾಧ್ಯವಾದಷ್ಟು ನಿಮ್ಮ ಕುಟುಂಬದವರ ಜೊತೆಗಿರಿ. ಆ ಕಪ್ಪು ರಾತ್ರಿಯಲ್ಲಿ ಯಾರು ಮನೆಯಿಂದ ಹೊರಬರ್ತಾರೋ ಅವನು ಮರಳಿ ಬರಲೇ ಇಲ್ಲ. ಹಳ್ಳಿಯ ಜನರೆಲ್ಲರೂ ಕುಳಿತು ಇದನ್ನು ಗಮನವಿಟ್ಟು ಕೇಳುತ್ತಿದ್ದರು. ಇದನ್ನು ಕೇಳಿದ ಹಳ್ಳಿಯ ಜನರ ಉಸಿರಾಟದ ವೇಗ ಹೆಚ್ಚಾಗತೊಡಗಿತು. ಈ ರಾತ್ರಿಯಲ್ಲಿ ಯಾರು ಹೊರಗೆ ಹೋಗುತ್ತಾರೋ ಅವರ ಕಿರುಚಾಟದ ಧ್ವನಿ ಕೇಳಿಸುತ್ತದೆ. ಆ ಮನುಷ್ಯ ಬೆಳ್ಳಂಬೆಳಗ್ಗೆ ನಾಪತ್ತೆಯಾಗುತ್ತಾನೆ. ಇದ್ದಕ್ಕಿದ್ದಂತೆ ಹವಾಮಾನದಲ್ಲಿ ಬದಲಾವಣೆಯಾಯಿತು. ಕಪ್ಪಾದ ಮೋಡಗಳು ವಿಚಿತ್ರವಾದ ಎಚ್ಚರಿಕೆಯನ್ನು ನೀಡುತ್ತಿದ್ದವು. ಹಳ್ಳಿಯವರೆಲ್ಲರೂ ತಮ್ಮ ತಮ್ಮ ಮನೆಗಳತ್ತ ಹೊರಟರು. ಇಡೀ ಚೌಪಾಲ ಖಾಲಿಯಾಗತೊಡಗಿತು. ಗಾಳಿಯು ತನ್ನ ಸ್ವರೂಪವನ್ನೇ ಬದಲಿಸಿತ್ತು. ಅದು ತನ್ನೊಂದಿಗೆ ಭೀಕರ ಬಿರುಗಾಳಿಯನ್ನು ಹೊತ್ತು ತಂದಿತ್ತು. ಆ ರಾತ್ರಿಯನ್ನು ಅತ್ಯಂತ ಭಯಾನಕ ಮತ್ತು ಶಕ್ತಿಶಾಲಿಯಾಗಿ ಮಾಡುತ್ತಿತ್ತು. ಇಡೀ ಹಳ್ಳಿಯನ್ನೇ ಇಂದು ನುಂಗಿಬಿಡುತ್ತದೆಯೇನೋ ಎಂಬಂತಿತ್ತು. ರಾಜ್, ಇಲ್ಲಿ ಯಾಕೆ ನಿಂತಿದ್ದೀಯಾ? ಏನ್ ನೋಡ್ತಿದ್ದೀಯಾ? ಗೊತ್ತಿಲ್ಲ ಸೀತಾ, ಈ ನಿಶ್ಶಬ್ದದಲ್ಲಿ ಏನೋ ಅಡಗಿದೆ. ನಮ್ಮನ್ನೇ ನೋಡುತ್ತಿರುವ ಯಾವುದೋ ಒಂದು ಶಕ್ತಿ ಇಲ್ಲಿದೆ. ಇಂದು ಏನೇ ಆದರೂ ಸರಿ, ಬಾಗಿಲು ಮಾತ್ರ ತೆರೆಯಬೇಡ. ಬಾಗಿಲಿನ ಹಿಂದೆ ಅಂಥದ್ದೇನಿದೆ ಎಂದು ನೀನು ಇಷ್ಟೊಂದು ಹೆದರುತ್ತಿದ್ದೀಯಾ? ಎಲ್ಲರೂ ತಮ್ಮ ತಮ್ಮ ಮನೆಗಳಲ್ಲಿ ತುಂಬ ಗಾಬರಿಯಾಗಿದ್ದರು. ಅವರೊಂದಿಗೆ ಯಾವುದೋ ದೊಡ್ಡ ಅನಾಹುತ ಸಂಭವಿಸಲಿದೆ ಎಂಬಂತೆ ಕಾಣುತ್ತಿತ್ತು. ದೂರ ದೂರದಿಂದ ಕಾಡು ಪ್ರಾಣಿಗಳ ಸದ್ದು, ಕಿರುಚಾಟ ಮತ್ತು ಯಾರೋ ಅಳುತ್ತಿರುವಂತಹ ಶಬ್ದಗಳು ಕೇಳಿಬರುತ್ತಿದ್ದವು. ಇಂದು ಎಲ್ಲವೂ ತುಂಬ ಭಯಾನಕವಾಗಿತ್ತು. ಆಕಾಶದಲ್ಲಿ ಕಪ್ಪು ಮೋಡಗಳು ಆವರಿಸಿದ್ದವು. ಮಳೆ ಮತ್ತು ಮಿಂಚಿನ ಗುಡುಗು ಎಲ್ಲರ ಮನಸ್ಸಿನಲ್ಲಿ ನಡುಕಕ ಹುಟ್ಟಿಸಿತ್ತು. ಇದಾವ ಶಬ್ದ? ನನಗೆ ತುಂಬ ಭಯವಾಗ್ತಿದೆ. ಬೇಡ ಸೀತಾ, ಹೆದರಬೇಡ, ನಾನಿದ್ದೇನಲ್ಲ. ಮರುಕ್ಷಣವೇ ಕಿಟಕಿಯಿಂದ ತಣ್ಣನೆಯ ಗಾಳಿಯ ಅಲೆ ರಾಜ್ನ ಪಕ್ಕದಲ್ಲಿ ಹಾದು ಹೋಯಿತು. ಓ ಸೀತಾ, ಇದೇನು ಗಾಳಿಯ ಸುಳಿ? ಬೇಗ ಇಲ್ಲಿಗೆ ಬಂದುಬಿಡು, ಬೇಗ. ಏನಾಯ್ತು ರಾಜ್? ಬಾಗಿಲಿನ ಹಿಂದೆ ಏನು ನೋಡಿದೆ? ಬಾಗಿಲು ತೆಗಿ ರಾಜ್, ನಾನು ಬಂದೆ. ಇದನ್ನು ಕೇಳಿ ರಾಜ್ ಮತ್ತು ಅವನ ಹೆಂಡತಿಯ ಕಾಲಿನ ಕೆಳಗಿನ ನೆಲವೇ ಕುಸಿದಂತಾಯಿತು. ಸೀತಾ, ಇದೇನು ಶಬ್ದ? ನನಗೆ ತುಂಬ ಭಯವಾಗ್ತಿದೆ. ಸೀತಾ, ಇದು ಎಂತಹ ಧ್ವನಿ? ನನಗೆ ತುಂಬ ಭಯವಾಗುತ್ತಿದೆ. ಇದೇ ಕೂಗು ರಾಜ್ ಮತ್ತು ಸೀತಾರನ್ನು ಮೌನಗೊಳಿಸಿತು. ಕೆಲವೇ ಕ್ಷಣಗಳಲ್ಲಿ ಅವರ ಜೀವನವೇ ಮುಗಿದು ಹೋದಂತಾಯಿತು. ಅವರಿಬ್ಬರೂ ಕಲ್ಲಿನ ಮೂರ್ತಿಗಳಂತೆ ಅಲ್ಲಿಯೇ ನಿಂತು ಬಿಟ್ರು. ರಾಜ್, ಬಾಗಿಲು ತೆರೆ. ಹೊರಗೆ ಯಾರಿದ್ದಾರೆ? ಇಲ್ಲಿಂದ ಹೊರಟು ಹೋಗಿ. ಇಲ್ಲಿ ಏನೂ ಇಲ್ಲ, ದಯವಿಟ್ಟು ಇಲ್ಲಿಂದ ಹೊರಟು ಹೋಗಿ. ಆ ಧ್ವನಿಗಳು ರಾಜ್ ಮತ್ತು ಸೀತಾರ ಕಿವಿಗೆ ಸೂಜಿಯಂತೆ ಚುಚ್ಚುತ್ತಿದ್ದವು. ಸ್ವಲ್ಪ ಸಮಯದ ನಂತರ ಕಾಲು ಗೆಜ್ಜೆಯ ನಾದ ಕೇಳಿಸತೊಡಗಿತು. ರಾಜ್, ಈ ಗೆಜ್ಜೆಯ ಶಬ್ದ ಎಲ್ಲಿಂದ ಬರುತ್ತಿದೆ? ನನಗೆ ತುಂಬಾ ಭಯವಾಗುತ್ತಿದೆ. इसी पुकार ने राज और सीता को खामोश कर दिया. कुछ ही पल में उनकी जिंदगी खत्म हो गई. ऐसा मानो जैसे एक पत्थर की मूर्ति की तरह खड़े हो गए. राज गेट खोला. कौन है बाहर? यहाँ से चले जाओ, यहाँ पे कुछ नहीं है.